ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ಹೆಂಗಿದ್ರು ನಾಗರ ಪಂಚಮಿ ಹಬ್ಬ ಹತ್ರ ಬಂತಲ್ರಿ, ಸುಮಾರು ನಮ್ಮನೆ ಉಂಡಿಗಳು ಮಾಡಿರ್ತೀರಿ. ನೀವು ಕರ್ಚಿಕಾಯಿ ಉಂಡಿ ಚಕ್ಲೆಲ್ಲ ಮಾಡ್ತಿರ್ತೀರಿ. ಹಾಗಾಗಿ ನಾನು ಇವತ್ತು ಹಿಂದಿನ ವಿಡಿಯೋದಾಗ ಉಂಡಿಗಳು ಮಾಡಿ ತೋರಿಸಿದ್ದೆ. ಇವತ್ತು ಕರ್ಚಿಕಾಯಿ ಮಾಡಾಕತ್ತಿದ್ದೆ. ಆ ಕರ್ಚಿಕಾಯಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಒಂದು ಪರಾತ್ ತೊಗೊಂಡೇನಿ. ಈಗ ಇದಕ್ಕೆ ಒಂದು 2 ಕಪ್ ಮೈದಾ ಹಿಟ್ಟು ತೊಗೊಂಡಿನಿ, ಅದು ಹಾಕೋತೀನಿ ನೋಡ್ರಿ. ಒಂದು ಚಿಟಿಕೆ ಉಪ್ಪು ಹಾಕೋತೀನಿ ನೋಡ್ರಿ. ನಾವು 1 ಸ್ಪೂನ ಎಣ್ಣೆ ಹಾಕೋತೀನಿ ನೋಡ್ರಿ. ನೀವು ಎಣ್ಣೆ ಬಿಸಿ ಮಾಡಿಯಾದರೂ ಹಾಕ್ಬೋದು, ಹಾಗೆ ಆದರೂ ಹಾಕೋಬೋದು. ನಾನೀಗ ಎಣ್ಣೆ ಹಾಗೆ ಹಾಕ್ಕೊಂಡು ನೋಡ್ರಿ, ಬಿಸಿ ಏನು ಮಾಡಿಲ್ಲ, ಹಾಗೆ ಹಾಕೊಳಕತ್ತೀನಿ ರೀ. ಇದೆಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ನೀವು ಬೇಕಾದ್ರೆ ಗುಳಿ ಬರಲಿ ಜಾಸ್ತಿ ಅಂದ್ರೆ ಎಣ್ಣೆ ಬಿಸಿ ಮಾಡಿ ಹಾಕೋಬೋದು ರೀ. ಈಗ ಉಪ್ಪು ಎಣ್ಣೆ ಹಿಟ್ಟಿನ ಜೊತೆಗೆ ಚಲೋ ಹೊತ್ತಿನ ಮಿಕ್ಸ್ ಆಗೈತ್ರಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ನಾದ್ಕೋತೀನಿ ರೀ. ಹಬ್ಬ ಬಂತಂದ್ರೆ ವೆರೈಟಿ ರೆಸಿಪಿಗಳು ಮಾಡ್ತಿರ್ತೀರಿ. ನಾನು ಸುಮಾರು ನಮ್ಮನೆ ಮಾಡಿ ತೋರಿಸಿ ನಿಮ್ಗೆ ಅನುಕೂಲ ಆಗಲಿ ಅಂಥೇಳಿ ಇವತ್ತು ನಾನು ಕರ್ಚಿಕಾಯಿ ಮಾಡಾಕತ್ತಿದ್ದೆ. ಹಂಗಾಗಿ ನಿಮ್ಮ ಜೊತೆಗೂ ಶೇರ್ ಮಾಡಾಕತ್ತೀನಿ ರೀ. ನೀವು ಹಬ್ಬಕ್ಕೆ ಏನೇನು ಮಾಡ್ತೀರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನ ಮಾಡಿ ತೋರಿಸ್ತೀನಿ ರೀ. ನಾಗರ ಪಂಚಮಿ ಹಬ್ಬಕ್ಕೆ, ಅವ್ರ ಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲದಕ್ಕೂ ವೆರೈಟಿ ಸ್ವೀಟ್ಗಳು ಮಾಡ್ತಿರ್ತೀರಿ. ಹಾಗಾಗಿ ನಾನು ಇವತ್ತು ಮಾಡಾಕತ್ತಿದ್ದೆ. ಈ ರೆಸಿಪಿನ ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ನಾದ್ತೀನಿ ನೋಡ್ರಿ. ತೀರಾ ಅಷ್ಟು ಗಟ್ಟಿನೂ ಇರಬಾರ್ದು, ತೀರಾ ಅಷ್ಟು ಮೆತ್ತಗೂ ಇರಬಾರ್ದು ರೀ. ನಾರ್ಮಲಾಗಿ ನಾವು ಪೂರಿ ಮಾಡಾಗ ಏನು ನಾದ್ಕೋತೀವಲ್ಲ ರೀ, ಆ ರೀತಿ ಇದ್ರೆ ಸಾಕ್ರಿ. ಈಗ ನೋಡ್ರಿ, ನಾ ಈ ರೀತಿ ನಾದ್ಕೊಂಡೆ ನೋಡ್ರಿ ಹಿಟ್ಟು. ಈಗ ನೋಡ್ರಿ, ಇದು ಹಿಟ್ಟು ರೆಡಿ ಆಗೈತಿ. ಇದು ಹಿಟ್ಟು ನೆನಿಲ್ರಿ, ಹಿಟ್ಟು ನೆನೆದಷ್ಟು ಚಲೋ ಆಗುತ್ತೆ. ಇದು ಹಿಟ್ಟು ನೆನಿಲ್ರಿ, ಅಷ್ಟೊತ್ತಿಗೆ ನಾವು ಪುಡಿ ಮಾಡ್ಕೊಂಬರೋಣ್ರಿ. ಕರ್ಚಿಕಾಯಿ ಒಳಗೆ ತುಂಬಾಕ ಪುಡಿ ಮಾಡ್ಕೊಂಬರೋಣ್ರಿ. ಈಗ ನೋಡ್ರಿ, ನಾನು 1 ಕಪ್ ಪುಟಾಣಿ ತೊಗೊಂಡಿನಿ. ಈ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋತೀನಿ ರೀ. ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕ್ರಿ. ಈಗ ಪುಟಾಣಿ ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿನಿ ರೀ. ಈಗ ಅದ್ರಾಗೆ ನಾನು ಬೆಲ್ಲ ಹಾಕೋತೀನಿ ನೋಡ್ರಿ. ನೀವು ಸ್ಮೂತಾಗಿ ರುಬ್ಕೊಂಡ್ರೆ ಒಳ್ಳೇದ್ರಿ. ಇಲ್ಲ ತರಿ ಆಗಿತ್ತಂದ್ರೆ ಜರಡಿ ಮಾಡಿ ಮಾಡ್ಕೊಡ್ರಿ. ನನಗೆ ಸ್ಮೂತಾಗಿ ರುಬ್ಕೊಂಡಿನಿ. ಈಗ ಇದ್ರಾಗೆ ಬೆಲ್ಲ ಹಾಕೋತೀನಿ ನೋಡ್ರಿ. ನಾನು 1 ಕಪ್ ಪುಟಾಣಿಗೆ 1 ಕಪ್ ಪೂರ ಬೆಲ್ಲ ಹಾಕೋತೀನಿ. ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಈಗ ನೋಡ್ರಿ, ಪುಟಾಣಿ ಬೆಲ್ಲ ಎಲ್ಲ ರುಬ್ಕೊಂಬಂದಿನಿ. ಈ ರೀತಿ ಆಗೈತೆ ನೋಡ್ರಿ. ಈಗ ನಾನು ಮಿಕ್ಸಿಯಲ್ಲಿ ಪುಟಾಣಿ ಬೆಲ್ಲ ಏನು ರುಬ್ಕೊಂಬಂದಿನಿ ಅಲ್ರಿ, ಅದೊಂದು ಪಾತ್ರೆಗೆ ಹಾಕೋತೀನಿ ನೋಡ್ರಿ. ನೀವು ಬೇಕಾರೆ ಬೆಲ್ಲದಾದ್ರೂ ಮಾಡ್ಕೊಬೋದು, ಸಕ್ಕರೆದಾದ್ರೂ ಮಾಡ್ಕೊಂಡು. ನಾನೀಗ ಬೆಲ್ಲದ ಮಾಡ್ಕೊಳಕತ್ತೀನಿ. ಹಿಂಗಾಗಿ ಪುಟಾಣಿ ಬೆಲ್ಲ 2 ರುಬ್ಕೊಂಬಂದಿನಿ. ನೀವು ಸಕ್ಕರೆದು ಮಾಡ್ಕೋದಿದ್ರೆ ಸಕ್ಕರೆ ರುಬ್ಬಿ ಪುಟಾಣಿ ರುಬ್ಬಿ ಹಾಕೊಂಡು ಕೊಬ್ಬರಿ ಹಾಕೊಂಡು ಮಾಡ್ಕೊಂಡ್ರೆ ಸಾಕಾಗತ್ತೆ ರೀ. ಆರೋಗ್ಯ ದೃಷ್ಟಿಯಿಂದ ಬೆಲ್ಲ ಒಳ್ಳೇದಂತೆ ನಾನು ಬೆಲ್ಲ ಹಾಕಿ ಮಾಡಾಕತ್ತೀನಿ ರೀ. ಈಗ ಇದಿಷ್ಟು ರುಬ್ಕೊಂಬಂದಿನಿ ರೀ. ಈಗ ಒಂದು ಅರ್ಧ ಕಪ್ನಷ್ಟು ಎಳ್ಳು ತೊಗೊಂಡಿನಿ. ಈಗ ಹುರಿದು ಹಾಕ್ತೀನಿ. ಹುರಿದಿಲ್ಲ ರೀ, ಹುರಿದು ಸ್ವಲ್ಪ ರುಬ್ಬಿಟ್ಟು ಹಾಕ್ತೀನಿ ರೀ. ಈಗ ಒಂದು ಪಾತ್ರೆ ಇಟ್ಕೊತೀನಿ ನೋಡಿರಿ. ಇವು ಅರ್ಧ ಕಪ್ ಎಳ್ಳು ಏನು ತೊಗೊಂಡಿಲ್ಲ ರೀ, ಇವು ಹುರ್ಕೋತೀನಿ ರೀ. ನಾನು ಅರ್ಧ ಕಪ್ ಎಳ್ಳು ತೊಗೊಂಡಿಲ್ಲ ರೀ, ಅವು ಹಾಕೋತೀನಿ ನೋಡಿರಿ. ಇವು ಒಂದು ಸ್ವಲ್ಪ ಚಲೋ ಹೊತ್ತಿಗೆ ಹುರ್ಕೋಬೇಕಾಗ್ತದೆ. ನೀವು ಹುರಿತಾ ಇದ್ದಂಗೆ ನಿಮಗೆ ಘಮ ಬರ್ತೈತೆ ನೋಡಿರಿ. ಇವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕೈ ಬಿಡ್ದಂಗೆ ಚಲೋ ಹೊತ್ತಿಗೆ ತಿರುಗಾಡ್ಬೇಕು ರೀ. ಇದು ಸ್ವಲ್ಪ ಇರೋದ್ರಿಂದ ಪಾತ್ರೆ ಕಾಯ್ತಂದ್ರೆ ಬೇಗ ಹೊತ್ತು ಸಾಧ್ಯತೆ ಇರ್ತೈತೆ. ಹಂಗೆ ನೋಡಿಕೊಂಡು ಹುರ್ಕೋಬೇಕಾಗ್ತದೆ ರೀ. ನಾನು ಸುಮಾರು ನಮ್ಮನೆ ಕರ್ಚಿಕಾಯಿ ಮಾಡಿ ತೋರಿಸಿನಿ. ವರ್ಷ ಹಬ್ಬ ಬಂದಾಗೆಲ್ಲ ಕರ್ಚಿಕಾಯಿ ಉಂಡಿ ಚಕ್ಲಿ ಚೌಡ ಮಾಡ್ತಿರ್ತೀವಿ. ಹಾಗಾಗಿ ನಾನು ಮಾಡಬೇಕಾದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಹೋಗಿ ನೋಡಿರಿ, ನಿಮ್ಗೆ ಯಾವ ಥರ ಕರ್ಚಿಕಾಯಿ ಬೇಕನ್ನೋದು ನೀವು ನೋಡ್ಕೊಂಡು ಮಾಡ್ಕೋಬೋದು ರೀ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಿರ್ತಾರೆ. ಒಂದೊಂದು ಸೈಡ್ ಹೋದಂಗೆ ಒಂದೊಂದು ಥರ ಕರ್ಚಿಕಾಯಿ ಇರ್ತಾವೆ. ನಮ್ಮ ಸೈಡ್ ನಾವು ಹೆಂಗೆ ಮಾಡ್ತೀವಿ ಅನ್ನೋದು ನಾನು ನಿಮಗೆ ತೋರ್ಸಾಕತ್ತೀನಿ ನೋಡಿ. ಸಿಂಪಲಾಗಿ ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಕರ್ಚಿಕಾಯಿ ರೀ. ಕರ್ಚಿಕಾಯಿ ಮಾಡೋಕೆ ಜನ ಬೇಕಂತಾರೆ. 4-5 ಜನ ಇದ್ದರೆ ಬೇಗ ಕರ್ಚಿಕಾಯಿ ಆಗ್ತೈತಿ. ಒಬ್ಬರು ಇಬ್ಬರು ಇದ್ದಾಗ ಕರ್ಚಿಕಾಯಿ ಮಾಡೋಕ್ಕಾಗಲ್ಲ ರೀ. ಹಾಗಾಗಿ ನಾನು ಸ್ವಲ್ಪ ಮಾಡಿ ತೋರ್ಸಾಕತ್ತೀನಿ ರೀ. 1 ಕಪ್ ಪುಟಾಣಿ, 1 ಕಪ್ ಬೆಲ್ಲ, 1 ಕಪ್ ಎಳ್ಳು ಇತ್ತಂದ್ರೆ ಬೇಗನೆ ಒಂದು 5-6 ಜನಕ್ಕೆ ಆಗಷ್ಟು ಮಾಡ್ಕೊಂಬಿಡ್ಬೋದು ರೀ. ಚಟಪಟ ಸೌಂಡ್ ಬರಾಕತ್ತಾವೆ. ಈ ರೀತಿ ಹುರಿದ್ರೆ ಸಾಕ್ರಿ ಎಳ್ಳು. ಈಗ ನಾ ಸ್ಟವ್ ಆಫ್ ಮಾಡಿ ತಣ್ಣಗೆ ಹಾಕ್ಬಿಡ್ತೀನಿ ರೀ. ಈಗ ನಾ ಪುಟಾಣಿ ಬೆಲ್ಲ ಏನು ರುಬ್ಕೊಂಡಿದ್ನಲ್ಲ ರೀ, ಅದೇ ಮಿಕ್ಸಿ ಜಾರೊಳಗೆ ಸ್ವಲ್ಪ ಎಳ್ಳು ರುಬ್ಕೋತೀನಿ ನೋಡಿ. ಸ್ವಲ್ಪ ತರಿಯಾಗಿ ರುಬ್ಕೋತೀನಿ. ಪೂರ್ತಿ ಸಣ್ಣ ಆಗ್ಬೇಕತ್ತೀನಿಲ್ಲ ರೀ, ಸ್ವಲ್ಪ ಘಮ ಬರಲಿ ಅಂತ ಅಷ್ಟೇ ರೀ. ಹಿಡಿದೇ ಹಾಕಿದ್ರೆ ಅಷ್ಟು ಘಮ ಬರಲ್ಲ ರೀ. ಹಾಗಾಗಿ ಸ್ವಲ್ಪ ಮಿಕ್ಸಿ ಮಾಡ್ಕೋತೀನಿ ರೀ. ಸಾಕ್ರಿ, ಈ ರೀತಿ ಆದ್ರೆ ಸಾಕ್ರಿ. ಪೂರ್ತಿ ನುಣ್ಣಾಗೆ ರುಬ್ಕೋಬೇಡ್ರಿ. ಫಸ್ಟ ಪುಟಾಣಿ ಮತ್ತು ಬೆಲ್ಲ ಹಾಕಿ ರುಬ್ಕೊಂಡಿದ್ನಲ್ಲ ರೀ, ಅದ್ರಾಗೆ ಈ ಎಳ್ಳು ಹುರಿದೇನು ರುಬ್ಕೊಂಡಿಲ್ಲ ರೀ, ಅದನ್ನ ಹಾಕ್ಕೋತೀನಿ ನೋಡಿರಿ. ನಾನು 1 ಕಪ್ ಪುಟಾಣಿ, 1 ಕಪ್ ಬೆಲ್ಲ, ಅರ್ಧ ಕಪ್ ಎಳ್ಳು ತೊಗೊಂಡಿನಿ. ನೀವು ನೋಡಿಕೊಂಡು ಸಿಹಿ ಹೆಂಗೆ ಬೇಕು ನೋಡ್ಕೊಂಡು ನೀವು ಹಾಕೋಬೋದಾಗುತ್ತೆ. ಇಷ್ಟು ಹಾಕಿದ್ರೆ ಕರೆಕ್ಟ್ ಆಗುತ್ತೆ ರೀ ಇದು. ಇಲ್ಲಪ್ಪ ನಮಗೆ ಇನ್ನೂ ಸಿಹಿ ಜಾಸ್ತಿ ಬೇಕಂದ್ರೆ 1.5 ಕಪ್ ಬೆಲ್ಲ ತೊಗೋಬೋದು ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊತೀನಿ. ನೀವು ಇದಕ್ಕೂ ಬೇಕಾದ್ರೆ ಒಣ ಕೊಬ್ಬರಿ ತುರಿದ್ರು ಹಾಕೋಬೋದು ರೀ. ನಾನೇನು ಕೊಬ್ಬರಿ ಹಾಕ್ತಿಲ್ಲ ರೀ, ಸಿಂಪಲಾಗಿ ಮಾಡಾಕತ್ತೀನಿ ನೋಡಿರಿ. 3 ಪದಾರ್ಥದಿಂದ ಕರ್ಚಿಕಾಯಿ ಪೌಡ್ರ್ ಮಾಡಾಕತ್ತೀನಿ ನೋಡಿರಿ. ನೀವು ಕರ್ಚಿಕಾಯಿ ಪೌಡ್ರ್ ಆದರೂ ಅನ್ಬೋದು, ಕರ್ಚಿಕಾಯಿ ಪುಡಿ ಆದರೂ ಅನ್ಬೋದು,
ಕರ್ಚಿಕಾಯಿ ಒಳಗೆ ತುಂಬಾಕ ಮಸಾಲೆ ಆದರೂ ಅನ್ಬೋದು, ಏನಾದರೂ ಕರಿಬೋದು ರೀ. ನಿಮ್ಮ ಕಡೆ ಏನು ಕರಿತಾರೋ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಮ್ಮ ಕಡೆ ಕರ್ಚಿಕಾಯಿ ಪುಡಿ ಅಂತಾರೆ. ಕರ್ಚಿಕಾಯಿ ಒಳಗೆ ತುಂಬಾಕ ಪುಡಿ ರೆಡಿ ಮಾಡೀವಿ ಅಂತಾರೆ. ಇದಕ್ಕೆ ನೀವು ಏಲಕ್ಕಿ ಹಾಕೋಬೋದು, ಜಾಕಾಯಿ ಹಾಕೋಬೋದು, ಸೋಪ್ ಹಾಕೋಬೋದು. ನಾನು ಸಿಂಪಲ್ಲಾಗಿರಲಿ ಅಂಥೇಳಿ ಏನೂ ಹಾಕ್ತಿಲ್ಲ ನೋಡಿರಿ. ನೀವು ಸರಿಯಾದ ಕರ್ಚಿಕಾಯಿ ಪುಡಿ ಮತ್ತು ಹಿಟ್ಟು ಕರೆಕ್ಟ್ ಮಾಡ್ಕೊಂಡ್ರೆ ಯಾರು ಬೇಕಾದರೂ ಕರ್ಚಿಕಾಯಿ ಮಾಡ್ಕೋಬೋದು ರೀ. ಕರ್ಚಿಕಾಯಿ ಮಾಡೋದೇನು ಕಷ್ಟ ಅನ್ಕೋಬೇಡ್ರಿ, ತುಂಬ ಈಸಿ ಐತ್ರಿ, ಯಾರು ಬೇಕಾದರೂ ಮಾಡ್ಬೋದು ರೀ. ನೋಡಿರಿ ಈ ಕರ್ಚಿಕಾಯಿ ಒಳಗೆ ತುಂಬಾಕ ಪೌಡ್ರ್ ರೆಡಿ ಆಗೈತೆ ನೋಡಿರಿ. ಈಗ ಹಿಟ್ಟು ನೆನೆಕ್ಬಿಟ್ಟಿದ್ದೆ, ಹಿಟ್ಟು ನೆಂದೈತ್ರಿ. ಈಗ ನಾನು ಉಳ್ಳಿ ಮಾಡ್ಕೋತೀನಿ ನೋಡಿರಿ. ಈಗ ನೋಡಿರಿ ನಾನು ಹಿಟ್ಟು ಮಿದ್ಕೊಂಡು ಹಿಂಗೆ ಉಳ್ಳಿ ಹೊಸ್ಕೊಂಡಿನಿ. ಈಗ ಉಳ್ಳಿ ಕಡಿತೀನಿ ನೋಡಿರಿ. ನಿಮ್ಗೆ ಯಾವ ಸೈಜಲ್ಲಿ ಕರ್ಚಿಕಾಯಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳ್ಳಿ ಕಡ್ಕೊರಿ. ನಾನು ಈ ಸೈಜಲ್ಲಿ ಕಡ್ಕೊಳಕತ್ತೀನಿ ನೋಡಿರಿ. ತೀರಷ್ಟು ಸಾಂದು ಇಲ್ಲ, ತೀರಷ್ಟು ದೊಡ್ಡದು ಅಲ್ಲ, ಮೀಡಿಯಮ್ ಸೈಜಲ್ಲಿ ಕಡ್ಕೊಳಕತ್ತೀನಿ ನೋಡಿರಿ. ಅದೇ ಒಂದೇ ಸಮ ಆಗ್ಬೇಕತ್ತೇನಿಲ್ಲ ರೀ. ನೀವು ನೋಡ್ಕೊಂಡು ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ಮಾಡ್ಕೊಬೋದು. ದೊಡ್ಡವಾದರೂ ಮಾಡ್ಕೊಬೋದು, ಸಣ್ಣ ಆದರೂ ಮಾಡ್ಕೊಬೋದು ರೀ. ನಾನು ತೀರಷ್ಟು ದೊಡ್ಡನೂ ಅಲ್ಲ, ತೀರಷ್ಟು ಸಣ್ಣನೂ ಅಲ್ಲ, ಮೀಡಿಯಮ್ ಸೈಜಲ್ಲಿ ಮಾಡಾಕತ್ತೀನಿ ನೋಡಿರಿ. ಈಗ ಒಂದು 4 ಉಳ್ಳಿ ಕಡ್ಕೊಂಡಿನಿ ರೀ. ಈಗ ಎಲೆ ಮಾಡ್ಕೋತೀನಿ ರೀ. ಇವು ಎಲೆ ಮಾಡಿ ಕರ್ಚಿಕಾಯಿ ತುಂಬ್ತೀನಿ ರೀ. ಈಗ ನೋಡಿರಿ ನಾನು ಒಂದು ಉಳ್ಳಿ ತೊಗೊಂಡಿನಿ. ಈಗ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೋತೀನಿ ನೋಡಿರಿ. ನಿಮ್ಗೆ ಎಷ್ಟು ದೊಡ್ಡ ಬೇಕು ನೋಡಿಕೊಂಡು ಅಷ್ಟು ದೊಡ್ಡ ಎಲೆ ಮಾಡ್ಕೊರಿ. ನೀವು ಎಲೆ ಎಷ್ಟು ದೊಡ್ಡ ಮಾಡ್ಕೋತಿರಲ್ಲ ಕರ್ಚಿಕಾಯಿ ಅಷ್ಟು ದೊಡ್ಡ ಆಗ್ತಾವೆ ರೀ. ನೋಡಿರಿ ನಾನು ಈ ಸೈಜಲ್ಲಿ ಮಾಡಾಕತ್ತೀನಿ ನೋಡಿರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ಈಗ ನೋಡಿರಿ ನಾನು ಒಂದಷ್ಟು ಮಾಡ್ಕೊಂಡೇನೆ, ಇನ್ನು ಮಿಕ್ಕಿದ್ದೆಲ್ಲ ಆಮೇಲೆ ಮಾಡ್ಕೋತೀನಿ. ಈಗ ಒಂದು 4 ತುಂಬ್ಕೋತೀನಿ ರೀ. ತುಂಬಿ ನಾವು ಎಲೆ ಮಾಡ್ಕೊಂಡಂಗೆ ತುಂಬಬೇಕಾಗ್ತದೆ ರೀ. ಈಗ ನಾನು ಒಂದು ಎಲೆ ತೊಗೊಂಡಿನಿ ರೀ. ಈಗ ಇದ್ರಾಗ ಕರ್ಚಿಕಾಯಿ ಪುಡಿ ಹಾಕ್ಕೊಂಡು ತುಂಬ್ಕೋತೀನಿ ನೋಡಿರಿ. ನಾನು ಇಷ್ಟು ಉದ್ದ ಮಾಡ್ಕೊಂಡೆ, ನಿಮಗೆ ಎಷ್ಟು ಉದ್ದ ಎಷ್ಟು ಅಗಲ ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ನಾನು 1/2 ಸ್ಪೂನಷ್ಟು ಕರ್ಚಿಕಾಯಿ ಪುಡಿ ಹಾಕ್ಕೊಂಡೇನಿ ನೋಡಿರಿ. ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ನಿಮ್ಗೆ ಎಷ್ಟು ಬೇಕು, ಜಾಸ್ತಿ ಬೇಕಂದ್ರೆ ಜಾಸ್ತಿ ತುಂಬ್ಕೋಬೋದು, ಕಮ್ಮಿ ಬೇಕಂದ್ರೆ ಕಮ್ಮಿ ತುಂಬ್ಕೋಬೋದು. ಈಗ ನಾನು ಒಂದು ಸ್ವಲ್ಪ ಹಾಲು ತೊಗೊಂಡೇನಿ ರೀ. ಹಾಲು ಹಚ್ಕೋತೀನಿ ರೀ. ನೀವು ಹಾಲಾದರೂ ಹಚ್ಬೋದು, ನೀರಾದರೂ ಹಚ್ಬೋದು. ಅಂಟು ಹಾಕ್ಕೊಂಡು ಹಚ್ತಾರೆ, ಅಂಟ ಹಿಟ್ಟು ಪುಡಿ ಹಾಕ್ತಾರೆ. ನಾನು ಏನೂ ಹಾಕ್ತಿಲ್ಲ ರೀ, ಬರೀ ಹಾಲು ಮಾತ್ರ ಹಾಕ್ಕೊಂಡೇನಿ ನೋಡಿರಿ. ಹಿಂಗೆ ಸುತ್ತಲೂ ಹಚ್ಕೋಬೇಕ್ರಿ, ಅಂದ್ರೆ ಬಾಯಿ ಬಿಡಬಾರ್ದಿರುತ್ತೆ. ಹಾಲು ನೀರು ಹಚ್ಚೋ ಉದ್ದೇಶ ಏನಂದ್ರೆ ನಾವು ಕರ್ಚಿಕಾಯಿ ಎಣ್ಣೆ ಬಿಟ್ಟಾಗ ಬಾಯಿ ಬಿಟ್ಕೋಬಾರ್ದು ಅಂತ ಅಷ್ಟೇ ರೀ. ಈಗ ಹಿಂಗೆ ಕೂಡಿಸ್ಕೊಂಡು ಪ್ರೆಸ್ ಮಾಡ್ಕೊಂಬರ್ತೀನಿ ನೋಡಿರಿ. ನಿಮ್ಗೆ ಏನಾರು ಕೈಗೆ ಏನಾರು ಹಾಲು ಹತ್ತಿತ್ತಂದ್ರೆ ಹಿಂಗೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಚ್ಕೊಂಡು ನೀವು ಮಾಡ್ಕೋಬೋದು ರೀ. ನೋಡಿರಿ ಈ ರೀತಿ ಮಾಡ್ಕೋತ ಹೋದ್ರೆ ಅದು ಅಂಟ್ಕೊಳ್ಳಲ್ಲ ನೋಡಿರಿ. ಈ ರೀತಿ ತುಂಬ್ಕೋಬೇಕು. ಇದೇ ರೀತಿ ಮಿಕ್ಕಿದ್ದೆಲ್ಲ ತುಂಬ್ಕೋತೀನಿ ನೋಡಿರಿ. ಈ ರೀತಿ ಪ್ರೆಸ್ ಮಾಡಿಟ್ರೆ ಇದು ಕರ್ಚಿಕಾಯಿ ಕರಿಯಾಕೆ ರೆಡಿ ಆಯ್ತು ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ಒಂದು 4-5 ಮಾಡ್ಕೊಂಡು ಆದಮೇಲೆ ತೋರಿಸ್ತೀನಿ ರೀ ನಿಮ್ಗೆ. ಈಗ ನೋಡಿ ನಾನು ಒಂದಷ್ಟು ಎಲೆ ಮಾಡ್ಕೊಂಡು ಕರ್ಚಿಕಾಯಿ ಒಳಗೆ ತುಂಬ್ಕೊಂಡಿನಿ. ಈಗ ಇವು ಎಣ್ಣೆಗೆ ಕರಿಬೇಕು ರೀ. ಈಗ ಕರಿಬೇಕಂದ್ರೆ ಎಣ್ಣೆ ಕಾಯ್ಬೇಕಲ್ರಿ. ಈಗ ನಾನು ಒಂದು ಹಂಚು ಇಟ್ಕೊತೀನಿ ನೋಡಿರಿ. ಇಷ್ಟು ದಿವಸ ಬಾಳಿಗೆಯಲ್ಲಿ ಕರಿತಿದ್ದೆ, ಇವತ್ತು ನಾನು ಕಬ್ಬಣ ಹಂಚು ಇಟ್ಕೊಂಡಿನಿ, ಹಂಚನಾಗ ಕರಿತೀನಿ ನೋಡಿರಿ. ಈಗ ಅದಕ್ಕೆ ಎಣ್ಣೆ ಹಾಕೋತೀನಿ. ನಾವು ಉದ್ದ ಕರ್ಚಿಕಾಯಿ ಮಾಡೀನಿ ರೀ, ಹಾಗಾಗಿ ಹಂಚನಾಗ ಕರ್ಕೊಳಕತ್ತೀನಿ. ನೀವು ಚಿಕ್ಕದು ಮಾಡ್ಕೊಂಡಿದ್ರೆ ಬಾಳಿಗೆಯಾಗೂ ಕರಿಬೋದು. ಇವು ಬಾಳಿಗೆ ಹಾಕಿದ್ರೆ ಗುಮ್ಮ ಆತತ್ತಲ್ಲ ರೀ ಬಾಳಿಗೆ, ಹಾಗಾಗಿ ಇವು ಸೊಟ್ಟು ಹಾಕ್ತಾರೆ ಕರ್ಚಿಕಾಯಿ ನಾವು ಉದ್ದಕ್ಕೆ ಮಾಡ್ಕೊಂಡಿರೋದ್ರಿಂದ. ಹಾಗಾಗಿ ನಾನು ಹಂಚನಾಗ ಕರಿತೀನಿ ನೋಡಿರಿ. ಈಗ 1 ಕಪ್ ಎಣ್ಣೆ ಹಾಕ್ಕೋತೀನಿ ರೀ. ಕರ್ಚಿಕಾಯಿ ಮುಳುಗುವಷ್ಟು ಎಣ್ಣೆ ಹಾಕ್ಕೋಬೇಕಾಗ್ತದೆ ರೀ. ಇದು ಎಣ್ಣೆ ಬಿಸಿ ಆಗಿಲ್ಲ ರೀ. ಈಗ ನೋಡಿರಿ ಎಣ್ಣೆ ಕಾಯ್ದೈತಿ. ನಾನು ಕರ್ಚಿಕಾಯಿ ಈ ಸೈಜಲ್ಲಿ ಮಾಡ್ಕೊಂಡು ನನ್ನ ಕೈ ಎಷ್ಟು ಉದ್ದ ಐತಿಲ್ಲ ರೀ, ಹಂಗೆ ಅಷ್ಟು ಉದ್ದ ಮಾಡ್ಕೊಂಡೇನಿ ರೀ. ಈಗ ಎಣ್ಣೆ ಬಿಡ್ತೀನಿ ನೋಡಿರಿ. ನೀವು ಕರ್ಚಿಕಾಯಿ ಮುಳುಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ರೆ ಅಂದ್ರೆ ಮಸ್ತಾಗಿ ಫ್ರೈ ಆಗ್ತಾವ್ರಿ. ಈಗ ನೋಡಿರಿ ನಾವು 4 ಕರ್ಚಿಕಾಯಿ ಮಾತ್ರ ಬಿಡ್ತೀನಿ ನೋಡಿರಿ. ನಿಮ್ಮ ಪಾತ್ರೆಗೆ ಎಷ್ಟು ಇಡ್ತಾವೆ ನೋಡಿಕೊಂಡು ನೀವು ಬಿಡ್ಬೋದು ರೀ. ಬಿಟ್ಟಿದ ತಕ್ಷಣ ತಿರುಗಿಸಿ ಹಾಕ್ಬೇಡ್ರಿ, ಸ್ವಲ್ಪ ಫ್ರೈ ಆಗಲ್ಲ ರೀ. ಫ್ರೈ ಆದ ನಂತರ ತಿರುಗಿಸಿ ಹಾಕೋರಿ. ನೋಡಿರಿ ನಾ ಈಗ ತಿರುಗಿಸಿ ಹಾಕಾಕತ್ತೀನಿ ನೋಡಿರಿ ಎಷ್ಟು ಗುಳಿ ಬಂದಾವೆ ನೋಡ್ರಿ. ನಾ ಎಣ್ಣೆ ಕಾಯಿಸಿ ಹಾಕಿಲ್ಲ, ಹಾಗೆ ಹಾಕಿನಿ, ಆದರೂ ಇಷ್ಟು ಗುಳಿ ಬಂದಾವ್ರಿ. ನಿಮ್ಗೆ ಇನ್ನೂ ಗುಳಿ ಬರ್ಬೇಕನ್ನೋದಾದ್ರೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಹಾಕ್ಕೋಬೋದು ರೀ. ನಾ ಹಂಚನ ಹಾಕೋ ಉದ್ದೇಶ ಏನಂದ್ರೆ ಇವು ಮಡಚೋದಂಗಿಲ್ಲ ರೀ. ಬಾಳಿಗೆ ಹಾಕಿದ್ರೆ ಮಡಿಸ್ತಾವ್ರಿ, ಅಂದ್ರೆ ಬೇಗ ತಿರುಗಿಸಿ ಹಾಕೋಕ್ಕೂ ಈಸಿ ಆಗ್ತೈತೆ ರೀ. ಹಾಗಾಗಿ ನಾನು ಹಂಚನ ಹಾಕ್ಕೊಂಡೇನಿ ನೋಡಿರಿ. ನಿಮ್ಗೆ ಎಷ್ಟು ಕೆಂಪಗೆ ಬೇಕು, ಎಷ್ಟು ಬೆಳ್ಳಗೆ ಬೇಕು ನೋಡಿಕೊಂಡು ನೀವು ಫ್ರೈ ಮಾಡ್ಕೋಬೋದು ರೀ. ಆದಷ್ಟು ಕರ್ಚಿಕಾಯಿ ಬೆಳ್ಳಗನೇ ಇರ್ತಾವೆ. ತೀರಾ ಕೆಂಪಾದ್ರೆ ಕರಿಗಡ ಬಂತಾರೆ. ಹಾಗಾಗಿ ನಾನು ಬೆಳ್ಳಗನೇ ಫ್ರೈ ಮಾಡ್ಕೊಳಕತ್ತೀನಿ ನೋಡಿರಿ. 2 ಸೈಡು ಫ್ರೈ ಆಗ್ಯಾವ. ಇವು ತಕ್ಕೋತೀನಿ ನೋಡಿರಿ. ನೀವು ಕರ್ಚಿಕಾಯಿ ಮುಳುಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ರೆ ಅಂದ್ರೆ ಮಸ್ತಾಗಿ ಫ್ರೈ ಆಗ್ತಾವ್ರಿ. ಈಗ ನೋಡಿರಿ ಎಣ್ಣೆ ಎಲ್ಲ ಬಸೋದು ಕರ್ಚಿಕಾಯಿ ಮಾತ್ರ ತಕ್ಕೋತೀನಿ ನೋಡಿರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಫ್ರೈ ಮಾಡ್ಕೋತೀನಿ ರೀ. ಈಗ ನೋಡಿರಿ ನಾ ಎಣ್ಣೆ ಎಲ್ಲ ಬಸೋದು ಕರ್ಚಿಕಾಯಿ ತೊಗೊಂಡಿನಿ, ಅವು ಹಾಕ್ಕೋತೀನಿ ನೋಡಿರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಫ್ರೈ ಮಾಡ್ಕೋತೀನಿ ರೀ. ಈಗ ನೋಡಿರಿ ನಾನು ಈ ಸೈಜಲ್ಲಿ ಮಾಡ್ಕೊಂಡೇನಿ. ಇಷ್ಟು ಕರ್ಚಿಕಾಯಿ ಆಗ್ಯಾವ ನೋಡಿರಿ. ನಾವು 1 ಕಪ್ ಪುಟಾಣಿ, 1 ಕಪ್ ಬೆಲ್ಲ, ಅರ್ಧ ಕಪ್ ಎಳ್ಳ, 1 ಕಪ್ ಮೈದಾ ಹಿಟ್ಟಲೆ ಮಾಡ್ಕೊಂಡು ನೋಡಿರಿ. ಇಷ್ಟು ಕರ್ಚಿಕಾಯಿ ಆಗ್ಯಾವ ನೋಡಿರಿ. ಒಂದು 5-6 ಜನ ಆರಾಮಾಗಿ ತಿನ್ಬೋದು ರೀ. ನೀವು ನಿಮ್ಮ ಮನ್ಯಾಗ ನಾಗರ ಪಂಚಮಿ ಹಬ್ಬ ಆದರೂ ಆಗಲಿ, ವರಮಹಾಲಕ್ಷ್ಮಿ ಹಬ್ಬ ಆದರೂ ಆಗಲಿ, ಗೌರಿ ಗಣೇಶ ಹಬ್ಬಕ್ಕಾದರೂ ಆಗಲಿ, ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಈ ರೀತಿ ಕರ್ಚಿಕಾಯಿ ಮಾಡ್ಕೊಂಡು ಹಬ್ಬ ಆಚರಿಸ್ಕೋಬೋದು ರೀ.
ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಕರ್ಚಿಕಾಯಿ ಮಾಡೋದನ್ನು. ಈ ಕರ್ಚಿಕಾಯಿ ಮಾಡೋ ಪದ್ಧತಿ ನಿಮ್ಗೆ ಏನಾರು ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.